ಕನ್ನಡ ಜನತೆಗೆ ನಾನು ಚೇತನಾ ಕೇಶವಮೂರ್ತಿ ಅವ್ರ ಧರ್ಮಪತ್ನಿ. ಇವತ್ತು ಅವ್ರದ್ದು 59 ತುಂಬಿ 60ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಪ್ರತಿ ವರ್ಷವೂ ಹುಟ್ಟದಬ್ಬ ಆಚರಣೆ ಅವರ ಅಭಿಮಾನಿಗಳು, ಅವರ ಪ್ರೀತಿ ಕ್ಷೇತ್ರದ ಎಲ್ಲ ಜನಗಳು ಬಂದು ಆಚರಿಸ್ತಾರೆ. ಈ ವರ್ಷವೂ ಅಷ್ಟೇ ಭಾಳ ಜನ ಬಂದಿದ್ದರು. ಅವರ ಆಶೀರ್ವಾದ, ಅವರ ಹಾರೈಕೆಗಳು ಅವರಿಗೆ ಶ್ರೀರಕ್ಷೆ ಆಗಿರುತ್ತೆ. ಎಲ್ಲ ಬಂದಿದ್ದರು, ಮುಖಂಡರು ಬಂದಿದ್ದರು, ಕಾರ್ಯಕರ್ತರು ಬಂದಿದ್ದರು, ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಬಂಧು ಬಳಗ ಎಲ್ಲರೂ ಬಂದಿದ್ದರು. ತುಂಬ ಖುಷಿಯಾಯಿತು. ನಾನು ಈ ದಿನ ಅವ್ರಿಗೆ ಭಗವಂತ ಆರೋಗ್ಯ ಆಯುಷು ಕೊಟ್ಟು ರಾಜಕೀಯದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಮತ್ತು ಎಲ್ಲ ಬಂದಿದ್ದ ಸಮಸ್ತ ಜನರಿಗೂ, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿರಿಗೆ ಎಲ್ಲರಿಗೂ ಬಂದು ಅವ್ರಿಗೆ ಹಾರೈಸಿದ್ದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತೀನಿ. ಕೇಶವಮೂರ್ತಿಯವ್ರನ್ನ ರಾಜಕೀಯ ವ್ಯಕ್ತಿಯಾಗಿ ನೋಡೋ ಮಾಡ್ತಾರೆ, ಆದರೆ ಅವರು ಸಮಾಜ ಸೇವಕರಾಗಿ ಸಾಕಷ್ಟು ಜನಗಳ ಮನಸ್ಸನ್ನು ಗೆದ್ದಿದ್ದಾರೆ ಮೇಡಮ್. ಅವರು ಸ್ನೇಹಜೀವಿ. ಅವರು 1981ರಿಂದನೂ ಸಮಾಜ ಸೇವೆ ಮತ್ತು ರಾಜಕೀಯದಲ್ಲಿ ಇದ್ದಾರೆ. ಅವರು 2010ರಲ್ಲಿ ಮೊದಲನೇ ಸಲ ಎಲೆಕ್ಷನ್ ನಿಂತ್ಕೊಂಡು ಕಾರ್ಪೊರೇಟ್ರಾದರು. ಸಮಾಜ ಸೇವೆಯೇ ಬೇರೆ, ರಾಜಕೀಯನೇ ಬೇರೆ ಅಂತ ಮೊದಲಿದ್ದು. ರಾಜಕೀಯಕ್ಕೆ ಬಂದ ಮೇಲೆ ಅದು ಕೈ ಜೋಡಿಸಿದೆ. ಈಗ 2015ರಿಂದ ಎಲೆಕ್ಷನ್ ಆಗಿಲ್ದಲೇ ಇದ್ದರೂ ಸಹಿತ ಸಮಾಜ ಸೇವೆ ಯಾವತ್ತೂ ಅವ್ರು ನಿಲ್ಲಿಸಿಲ್ಲ. ಜನರ ಸಂಪರ್ಕದಲ್ಲಿದ್ದಾರೆ, ಜನಾನುರಾಗಿ. ಮತ್ತು ಮಕ್ಕಳ ಹತ್ರ ತುಂಬ ಪ್ರೀತಿ ಇದ್ದಾರೆ. ಅವರಿಗೆ ಮಕ್ಕಳು ಜಾಸ್ತಿ ಅಭಿಮಾನಿಗಳಾಗಿದ್ದಾರೆ. ಸ್ನೇಹಜೀವಿಯವರು. ಅವರಿಗೆ ಫಸ್ಟು ನಾನು ಆರೋಗ್ಯ ಕೇಳ್ಕೊತೀನಿ. ಯಾಕಂದರೆ 60ನೇ ವರ್ಷ ಕಾಲಿಟ್ಟಿದ್ದಾರೆ. ಇನ್ನು ಅವರಿಗೆ ಭಗವಂತ ಇನ್ನಷ್ಟು ಆರೋಗ್ಯ ಕೊಟ್ಟು ಜನಸೇವೆ ಮಾಡಲಿ ಅಂತ ಬೇಡ್ಕೋತೀನಿ. ಆರೋಗ್ಯ ಇದ್ದರೆ ನೆಮ್ಮದಿ, ಸಂತೋಷ ತಾನಾಗೆ ಒದಗಿ ಬರುತ್ತೆ. ನಾನು ಅವ್ರಿಗೆ ಆರೋಗ್ಯ ಕೊಟ್ಟು ನನ್ನ ಆಯುಸ್ಸು ಹಾಕಿ ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಭಗವಂತಲ್ಲಿ ಬೇಡ್ಕೋತೀನಿ. ಖಂಡಿತ ಏಜ್ ಇಸ್ ಜಸ್ಟ್ ಎ ನಂಬರೇ ಅವ್ರಿಗೆ. ಯಾವಾಗಲೂ ಅಷ್ಟೇ. ಅವರಿಗೆ ತಲೆಗೆ ಡೈ ಕೂಡ ಹಚ್ಕೊಳ್ಳಲ್ಲ, ಕೂದಲು ಚೆನ್ನಾಗಿದೆ. ಅವರು ತುಂಬ ಮಿತ ಆಹಾರ ತಿಂತಾರೆ. ಅವ್ರ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅವರು 60 ವರ್ಷ ಅಂತ ಅನಿಸಲ್ಲ, ಎಲ್ಲರೂ ಇದೇ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಬಟ್ ಅವ್ರು ಖಂಡಿತ 60 ವರ್ಷ. ಇವಾಗ 59 60ಕ್ಕೆ ಬಿದ್ದಿದೆ ಏಜ್. ಯಾಕಂದರೆ ವಯಸ್ಸನ್ನು ಮುಚ್ಚಿಡಬಾರ್ದು, ಸುಳ್ಳು ಹೇಳಬಾರ್ದು. 59 60ಕ್ಕೆ ಬಿದ್ದಿದೆ. ಮಾಜಿ ನಗರಸಭೆ ಸದಸ್ಯರಾದಂಥ ಎಸ್ ಕೇಶವಮೂರ್ತಿ ಅವರಿಗೆ 60 ವರ್ಷದ ಹುಟ್ಟುಹಬ್ಬ ದಿನ. ಇನ್ನೂ ಹೆಚ್ಚಾದ ಕಾಲ, 100 ವರ್ಷ ಕಾಲ ಅವರು ಬಾಳಿ ಬದುಕಲಿ, ಹಾಗೆ MLA ಕೂಡ ಆಗಲಿ ಏರಿಯಾಗೆ ಅಂತ ಕೇಳ್ಕೊತೀನಿ ಭಗವಂತನ. ಇವತ್ತು ನಮ್ಮೆಲ್ಲರ ಯುವ ನಾಯಕರು, ಮಾಜಿ ವಿದ್ಯಾರ್ಥಿ ಮುಖಂಡರು, ಮಹಾಲಕ್ಷ್ಮಿ ಲೇಔಟ್ ವಾರ್ಡಿನ 2 ಬಾರಿ ನಗರ ಪಾಲಿಕೆ ಸದಸ್ಯರಾಗಿ ಈ ವಾರ್ಡಿನ, ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ತಮ್ಮದೇ ಆದ ನಿಟ್ಟಿನಲ್ಲಿ ಈ ಕ್ಷೇತ್ರದ ಜನರ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಮಾನ್ಯ ಎಸ್ ಕೇಶವಮೂರ್ತಿಯವರ ಜನ್ಮದಿನಾಚರಣೆ ಶುಭ ಸಂದರ್ಭದಲ್ಲಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಹಾಗೂ ನಗರ ದೇವತೆ ಅಣ್ಣಮ್ಮ ತಾಯಿ ಪೂರ್ಣಾಶೀರ್ವಾದ ನೀಡಿ ಅವರಿಗೆ ಮುಂದಿನ ಒಂದು ದಿನಗಳಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ನೀಡಿ ಜನರ ಸೇವೆ ಹೆಚ್ಚಿಗೆ ಮಾಡೋದಕ್ಕೆ ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ಆಶಿಸ್ತಾ ಅವರಿಗೆ ಶುಭವನ್ನು. ಕೇಶವಮೂರ್ತಿಯವರ ಹುಟ್ಟಿದಬ್ಬ. ಅವರಿಗೆ ನಮ್ಮ ರಾಜಾಜಿನಗರದ ಪರವಾಗಿ ಅನಂತ ಧನ್ಯವಾದಗಳು. ಅವರು ಇನ್ನೂ ಹೆಚ್ಚು ಕಾಲ ಚಿರಾಯವಾಗಿರಲಿ ಹಾಗೂ ಉನ್ನತ ಹುದ್ದೆಗಳಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡೆಯಲಿ.